ನೆಮ್ಮದಿರಲ್ಲ. ಮಾನಸಿಕ ಹೋರಾಟ ಮಾಡೋಕೆ ಯಾವುದೂ ನಡೀತಾ ಇಲ್ಲ. ಎಲ್ಲ ಥರಕ್ಕೂ ಸಮಸ್ಯೆ ಕಾಣಿಸ್ಕೊತಾ ಇರ್ತದೆ. ಎಲ್ಲ ದೃಷ್ಟಿಗಳು ಜಾಸ್ತಿ ತೊಂದರೆ ಕಷ್ಟಗಳೇ ಕಷ್ಟ ಬರ್ತದೆ. ಮಾನಸಿಕ ಕೊಡಬೇಕು. ಇದು ಹಾಸ್ಪಿಟಲ್ ತೋರಿಸಿದ್ರು ಗುಣ ಆಯ್ತಾ ಇಲ್ಲ, ಎಲ್ಲ ಹೋದ್ರೂ ಗುಣ ಆಯ್ತಾ ಇಲ್ಲ. ಮಂಡಿ ನೋವು, ಕೈ ನೋವು, ಕಾಲು ನೋವು, ಹೊಡೆತ ನೋವು, ಈ ಉಸಿರು ಕಟ್ಟು ತಗೋದು, ಜೇಸಿ ಹಿಡಿಯೋದು, ಮೈ ಭಾರ ಬರೋದು, ಉಸಿರು ಕಟ್ಟು ತಗೋದು, ಎದ್ದೊಳಕ್ಕಾಗಲ್ಲ, ನಿಂತ್ಕೊಳ್ಳೋಕ್ಕಾಗಲ್ಲ, 3 ದಿನ ಚೆನ್ನಾಗಿರೋ 3 ದಿನ ಮನೆ ಕಳೋದು, ಈ ಥರ ಆಗುತ್ತಲ್ಲ ತಾಯಿ. ಮತ್ತೆ ಒಂದಿನ ಚೆನ್ನಾಗಿದೆ, ಈ ಸರಿ ಮಾಡ್ಬಿಡ್ತೀನಿ ಬಿಡಮ್ಮ. ನನಗೆ ಆರೋಗ್ಯ ಸಮಸ್ಯೆ ಇತ್ತು ಒಂದು, ಮತ್ತು ಮಗನ ಮದುವೆ ಆಗಬೇಕಾಗಿತ್ತು. 2 ಕೇಳೋಣ ಅಂತ ಬಂದೆ. ಈಗ ಇದೇ ಮೊದಲನೇ ಸಲ ಬಂದಿರೋದ್ರಿಂದ ಮುಂದೆ ನೋಡ್ಬೇಕು. ಆರೋಗ್ಯ ಸಮಸ್ಯೆ ಅಂತ ಹೇಳಿದ್ರಲ್ಲ, ಏನು ಸಮಸ್ಯೆ ಇತ್ತು ನಿಮಗೆ? ನನ್ನ ಸಮಸ್ಯೆ ತುಂಬ ಇದೆ. ಅದೇ ಆಪ್ರೇಷನ್ ಆಗಿದೆ, ತುಂಬ ಇದೆ, ಇನ್ನೂ ಇದೆ ಸ್ವಲ್ಪ. ನನಗೆ ಶುಗರ್ ಇದೆ, ಹಾರ್ಟ್ ಪ್ರಾಬ್ಲಮ್ ಇದೆ, ಎಲ್ಲ ಇದೆ. ಇಲ್ಲಿ ಬಂದರೆ ಪರಿಹಾರ ಆಗುತ್ತೆ ಅಂತ ಅದೇ ಯೂಟ್ಯೂಬಲ್ಲಿ ನೋಡ್ಕೊಂಡು ಹೇಳ್ಕೊಂಡು ಸರಿ ತಾಯಿ ಒಳ್ಳೇದು ಮಾಡ್ತಾರೆ, ನಂಗೆ ಅಷ್ಟೇ ಸಾಕು. ಸರಿ ಅಮ್ಮ, ಇಷ್ಟ ಅರ್ಥ ನೆರವೇರಿಸಿದ್ರೆ ಸಾಕು. ಸರಿ ಅಮ್ಮ, ಇದು ಥ್ಯಾಂಕ್ ಯು. ಅಮ್ಮ, ಏನು ಸಮಸ್ಯೆ? ಎಲ್ಲಿಂದ ಬಂದಿದ್ದೀರಾ? ನಾವು ಕ್ಯಾರ್ನಗರ. ಏನು ಸಮಸ್ಯೆ? ಹುಷಾರಿಲ್ಲ. ಎಷ್ಟು ದಿವಸದಿಂದ ಹುಷಾರಿಲ್ಲ? ನಾಳೆ 2 ವರ್ಷ 3 ವರ್ಷ ಆಗಕ್ಕೊಟ್ಟು ಹುಷಾರಿಲ್ಲ. ಏನು ಆಸ್ಪತ್ರೆಗೆಲ್ಲೂ ತೋರಿಸಿಲ್ಲ ನೀವು? ತೋರಿಸ್ತಿದ್ದೀವಿ, ಅಲ್ಲೆಲ್ಲ ನಾರ್ಮಲ್ ಅಂತ ಗೊತ್ತಾಗಿದೆ. ಏನಂತ ಹೇಳಿದ್ರೆ ಆಸ್ಪತ್ರೆಯಲ್ಲಿ? ಆಸ್ಪತ್ರೆಯಲ್ಲಿ ಏನೂ ಇಲ್ಲ, ಎಲ್ಲ ಹುಷಾರಾಯ್ತದೆ, ಏನೂ ಇಲ್ಲ, ಆರೋಗ್ಯದ್ದು ಅಂತ ಹೇಳ್ತಾರೆ. ಆರೋಗ್ಯ ಅಂತ ಈಗ ಹೆಂಗಿದೆ ಆರೋಗ್ಯ ನಿಮಗೆ? ಈಗ ಇಲ್ಲಿಗೆ ಹೇಳಿದ್ರು, ಏನಂತ ದೇವಸ್ಥಾನಕ್ಕೆ ಹೋಗಿ ಅಂತ ಕೇಳಿದ್ಮೇಲೆ ಇಲ್ಲಿಗೆ ಬಂದೆ. ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿದೆ. ಇದೇ ಫಸ್ಟ್ ಬಂದಿರೋದು. ಅದನ್ನ ನಾನೇ ಕೇಳ್ತಿರೋ, ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿರೋದಕ್ಕೆ ಇಲ್ಲಿ ಬಂದಿದ್ದೀರಾ ಅಂತ. ಏನು ಸಮಸ್ಯೆ ಇತ್ತು? ಏನೂ ಇಲ್ಲ, ಏನನ್ನೋದು ರೈತ ಇಲ್ಲ. ಇಲ್ಲೇನಂತ ನಾನು ಸರಿ ಮಾಡ್ತೀನಿ. ಸರಿ ಮಾಡ್ತೀನಿ. ಎಷ್ಟು ವರ್ಷದಿಂದ ಇದೆ ನಿಮಗೆ? 3 ವರ್ಷದಿಂದ. 3 ವರ್ಷದಿಂದ. ಮತ್ತೆ ಎಂತ ಬಂದಿದೆ? ಮತ್ತೆ ಏನು ಸಮಸ್ಯೆ ಬಂದಿದೆ? ಮತ್ತೆ ಅದೇ ಸಮಸ್ಯೆ ಜಾಸ್ತಿ. ಅದೇ ಸಮಸ್ಯೆ. ಈಗ ಏನು ಹೇಳಿದ್ರು ಗುರುಗಳು? ಅದೇ ಸರಿ ಮಾಡ್ತೀನಿ. ಸರಿ ಮಾಡ್ತೀನಿ. ಯಾವ ಊರು? ಚಿಂತಾಮಣಿ. ನಿಮ್ಮ ಹೆಸರು? ಕೃಷ್ಣಮೂರ್ತಿ. ನಮ್ಮದು ನಮ್ಮ ತಂದೆ ಕಿತ್ತೂರು ಅಂತ ಹೇಳಿದರು. ನೀವು? ನಾವು ಕೆಂಚಮ್ಮಸ್ಕೊಟ್ಟೆವು. ಏನಾಗಿತ್ತು ಅವ್ರಿಗೆ ಪ್ರಾಬ್ಲಮ್ಮು? ಅವ್ರಿಗೆ ಆರೋಗ್ಯ ಸಮಸ್ಯೆ. ಆರೋಗ್ಯ ಸಮಸ್ಯೆ. ಆರೋಗ್ಯ ಸಮಸ್ಯೆ ಏನು ಅಂತ? ಅದೇ ಊಟ ಮಾಡೋದಿಲ್ಲ, ಸರಿಯಾಗಿ ನುಂಕು, ಕೈ ಎಲ್ಲ ಕಾಲು ಎಲ್ಲ ಹೊಡ್ತಾ ಸೇದು ಅಂತಾರೆ, ಜ್ಞಾನ ಇಲ್ಲ, ಎಲ್ಗೂ ಹೋಗೋಕ್ಕೆ ಬರೋಕ್ಕೆ ಏನು ಕೆಲಸ ಮಾಡೋಕ್ಕಿಲ್ಲ, ಮನ್ಗಿರ್ತವೆ, ಊಟ ಮಾಡಿಸ್ಬೇಕು ಅವ್ರಿಗೆ. ಮತ್ತೆ ನೋಡೋಕೆ ಅಷ್ಟು ಚೆನ್ನಾಗಿದ್ದಾರೆ, ನೋಡೋದು ಅಷ್ಟೊಂದು ಕಾಯಿಲೆ ನೋಡ್ಕೊಳಂಗೆ ನೋಡ್ಕೋಬೇಕು ಅವ್ರನ್ನ. ಮಗು ಥರ ಟ್ರೀಟ್ ಮಾಡಬೇಕು ಅಂತ. ಮಗು ಥರ ಟ್ರೀಟ್ ಮಾಡಬೇಕು. ನಮ್ಮ ತಮ್ಮ ಹೆಂಡತಿ ನೋಡ್ಕೋತಾರೆ, ಮಕ್ಕಳ ಜೊತೆ ಇವ್ರನ್ನೂ. ಎಲ್ಲಿಗೆ ಹಾಸ್ಪಿಟ್ಲಿಗೆಲ್ಲ ತೋರಿಸಿ? ಹಾಸ್ಪಿಟ್ಲ್ ಕ್ಯಾರ್ನಗರ, ಮೈಸೂರೆಲ್ಲ ಕರ್ಕೊಂಡು ಹೋಗಿವಿ. ಅಲ್ಲೇನಂತ? ಬಸ್ಸಲ್ಲ ಅಲ್ಲಿ ಏನಿಲ್ಲ, ನಾರ್ಮಲ್ ಅಂತ ಬಂದೈತೆ. ಈ ದೇವಸ್ಥಾನಕ್ಕೆ ಬಂದಾದ್ಮೇಲೆ ಹೆಂಗಿದೆ ಆರೋಗ್ಯ ಅವ್ರದ್ದು? ಇವಾಗ ಇದೇ ಫಸ್ಟ್ ಬಂದಿರೋದು ನಾವು. ಫಸ್ಟ್ ಬಂದಿರೋದು. ನಿಮ್ಗೆ ಹುಷಾರಾಗ್ತದೆ ಅಂತ? ಹುಷಾರಾಗ್ತದೆ ಅಂತ ಕನ್ಫರ್ಮ್ ಆಯ್ತು. ಅದಕ್ಕೆ ನಮ್ಗೆ ಕೇಳ್ಕೊಂಡು ಬಂದಿದ್ದೀನಿ, ನಮ್ಮ ತಂದೆ ಕರ್ಕೊಂಡು. ಏನು ಸಮಸ್ಯೆ? ನನಗೆ ಕೈ ಕಾಲು ನೋವು, ಕೆಲಸಕ್ಕೆ ಹೋಗ್ತಾ ಇರಲಿಲ್ಲ. ಆಮೇಲೆ ಪ್ರತಿಯೊಂದು ಇದು ನೋವು ಇಲ್ಲಿ ಬಂದು ತಡೆ ಒಡಿಸಿ ಎಲ್ಲ ಗುಣ ಮಾಡಿಕೊಟ್ರು ಗುರುಗಳು. ಅವ್ರಿಗೇನು ಸಮಸ್ಯೆ ಇದೆ? ಅವ್ರಿಗೆ ಹುಷಾರೇ ಇಲ್ಲ. ಎಷ್ಟು ದಿವಸದಿಂದ ಬರ್ತಾ ಇದ್ದೀರಾ ಇಲ್ಲಿ? ಇಲ್ಲ, ಇದೇ ಫಸ್ಟ್ ಬಂದಿರೋದು ಇಲ್ಲಿಗೆ. ನಿಮ್ಮ ಮಗಳನ್ನ ಕರ್ಕೊಂಡು ಎಷ್ಟು ದಿವಸದಿಂದ ಬಂದಿದ್ದೀವಿ? ನಾನು ಇಲ್ಲಿಗೆ ಬಂದಿದ್ದೀನಿ 6 ಇದ್ದಾಗ. ಅವ್ರಿಗೇನು ಸಮಸ್ಯೆ ಇತ್ತು? ಫಸ್ಟ್ ಕೆಲ್ಸಕ್ಕೆ ಹೋಗ್ತಿರ್ಲಿಲ್ಲ ಅಂತ ಹೇಳಿ ಕೆಲಸಕ್ಕೆ ಹೋಗ್ತೀನಿ, ಇವಾಗೆಲ್ಲ ಕೆಲಸಕ್ಕೆಲ್ಲ ಹೋಗ್ತಿದ್ದೀರಾ? ಕೆಲಸಕ್ಕೆಲ್ಲ ಹೋಗ್ತಾ ಇದ್ದೀನಿ. ಚೆನ್ನಾಗಿದೆ. ಆರೋಗ್ಯದಲ್ಲಿ ಸಮಸ್ಯೆ? ಆರೋಗ್ಯ ಸಮಸ್ಯೆ ಎಲ್ಲ ಚೆನ್ನಾಗಿದೆ. ಎಷ್ಟು ವಾರ ಬಂದಿದ್ದೀರಾ ಇಲ್ಲಿಗೆ? ಇಲ್ಲಿಗಿದೆ ಫಸ್ಟ್ ಬಂದು ಅಲ್ಲಿ ಬರ್ತಾ ಇದ್ದೆ, ಆಮೇಲೆ ಬರೋದು ಸ್ವಲ್ಪ ಇದಾಯಿತು, ಬರೋಕ್ಕಾಗಲಿಲ್ಲ. ಇವ್ರಿಗೆ ಏನು ಸಮಸ್ಯೆ ಇದೆ? ಇವ್ರಿಗೆ ಎಲ್ಲ ಅದಕ್ಕೆ ಲಿವರೆಲ್ಲ ಡ್ಯಾಮೇಜ್ ಆಗಿದೆ ಅಂತೆಲ್ಲ ಹೇಳಿದ್ದಾರೆ. ಅದಕ್ಕೆ ಇಲ್ಲಿ ಕರ್ಕೊಂಡು ಈ ಸಮಸ್ಯೆ